ಬೇಸಿಕ್ ಎಲೆಕ್ಟ್ರಿಕಲ್ ವಿಡಿಯೋಸ್ ಸೀರೀಸ್ನಲ್ಲಿ ಎ ಸಿ ಮತ್ತು ಡಿ ಸಿ ಕರೆಂಟ್ಗಿರುವ ಡಿಫ್ರೆನ್ಸ್ನ ಬಗ್ಗೆ ನೋಡೋಣ. ಸೊ ನೀವೇನಾದರೂ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಎ ಸಿ ಮತ್ತು ಡಿ ಸಿ ಕರೆಂಟ್ನ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕರೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕರೆಂಟ್ ಅಂದರೆ ಒಂದು ಕಂಡಕ್ಟರ್ನಲ್ಲಿ ಫ್ಲೋ ಆಗುವಂಥ ಎಲೆಕ್ಟ್ರಾನ್ಸ್ನ ಕರೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಒಂದು ಪೈಪ್ನ ಅಸ್ಯೂಮ್ ಮಾಡ್ಕೊಳ್ಳಿ, ಆ ಪೈಪ್ನ ಕಂಡಕ್ಟರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಓಕೆನಾ. ಆ ಪೈಪ್ನ ಇನ್ಸೈಡ್ನಲ್ಲಿ ವಾಟರ್ ಫ್ಲೋ ಆಗುತ್ತಲ್ಲ ಅದು ಎಲೆಕ್ಟ್ರಾನ್, ಓಕೆನಾ. ಇವಾಗ ಆ ನಲ್ಲಿ ಫ್ಲೋ ಆಗುವಂಥ ವಾಟರ್ನೇ ಕರೆಂಟ್ ಅಂತ ಕರಿತೀವಿ, ಓಕೆನಾ. ಹಂಗಂದರೆ ಒಂದು ಕಂಡಕ್ಟರ್ನಲ್ಲಿ ಫ್ಲೋ ಆಗುವಂಥ ಎಲೆಕ್ಟ್ರಾನ್ಸ್ನ ಕರೆಂಟ್ ಅಂತ ಕರಿತೀವಿ. ಇವಾಗ ಫಸ್ಟ್ ಒನ್ ಡೈರೆಕ್ಟ್ ಕರೆಂಟ್, ಡಿ ಸಿ ಕರೆಂಟ್ನ ಬಗ್ಗೆ ನೋಡೋಣ. ಸೊ ಡಿ ಸಿ ಕರೆಂಟ್ ಬಂದು ಓನ್ಲಿ ಒನ್ ಡೈರೆಕ್ಷನ್ ಮಾತ್ರ ಫ್ಲೋ ಆಗುತ್ತೆ, ಯಾವುದೇ ರೀತಿಯ ವೇವ್ ಫಾರ್ಮ್ ಇರಲ್ಲ, ಹಾಗಾದರೆ ವೇರಿಯೇಷನ್ ಇರಲ್ಲ, ಕಂಟಿನ್ಯೂಸ್ ಫ್ಲೋ ಆಗುತ್ತೆ. ಈ ಡಿ ಸಿ ಸೋರ್ಸ್ ಎಲ್ಲಿಂದ ಅವೈಲೇಬಲ್ ಇರುತ್ತೆ ಅಂದರೆ ಬ್ಯಾಟ್ರಿ ಮತ್ತು ಸೋಲಾರ್ ಪ್ಯಾನಲಿಂದ ಅವೈಲೇಬಲ್ ಇರುತ್ತೆ. ಬ್ಯಾಟ್ರಿನಲ್ಲಿ ನಾವು ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ, ಎ ಸಿಯಿಂದ ಡಿ ಸಿಗೆ ಕನ್ವರ್ಟ್ ಮಾಡಿ, ಓಕೆನಾ. ಸೊ ಎಮರ್ಜೆನ್ಸಿ ಪರ್ಪಸ್ಗೆ, ಎಕ್ಸಾಂಪಲ್ಗೆ ನಿಮ್ಮ ಮನೆಯಲ್ಲಿ ಬ್ಯಾಟ್ರಿ ಇರುತ್ತೆ, ಹೆಂಗಂದರೆ UPS ಬ್ಯಾಟ್ರಿ ಇರುತ್ತೆ, ಮತ್ತು ನಿಮ್ಮ ಮೊಬೈಲ್ನಲ್ಲಿ ಯೂಸ್ ಮಾಡುವಂಥ ಬ್ಯಾಟ್ರಿ ಕೂಡ ಡಿ ಸಿ ಸೋರ್ಸ್ ಆಗಿರುತ್ತೆ. ಸೊ ಇಂಥದ್ದಲ್ಲಿ ಯೂಸ್ ಮಾಡ್ತಾಯಿರ್ತೀವಿ. ಸೊ ಅದಿಲ್ಲದೆ ಈ ಅಪ್ಲಿಕೇಶನ್, ಎಕ್ಸಾಂಪಲ್ಗೆ ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಮ ಮೊಬೈಲ್ನಲ್ಲಿ ಯೂಸ್ ಮಾಡೋದು, ಸೋಲಾರ್ ಪ್ಯಾನಲ್ನಲ್ಲಿ, ಮತ್ತು ಸ್ಮಾಲ್ ಮಿಕ್ಸಿ, ಡಿ ಸಿ ಮೋಟರ್ ಮತ್ತು ಫ್ಯಾನ್ಗಳಲ್ಲಿ ಇಂಥದ್ದಲ್ಲೆಲ್ಲ ಡಿ ಸಿ ಮೋಟರ್ನ ಯೂಸ್ ಮಾಡಿರ್ತೀವಿ. ಸೊ ಅದಕ್ಕೆ ಡಿ ಸಿ ಸಪ್ಲೈನ ಪ್ರೊವೈಡ್ ಮಾಡ್ತೀವಿ, ಓಕೆನಾ. ಸೊ ನೆಕ್ಸ್ಟ್ ಎ ಸಿ ಕರೆಂಟ್, ಹಂಗಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಈ ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಡೈರೆಕ್ಷನ್ ಬಂದು ಪೀರಿಯಡಿಕಲಿ ಚೇಂಜ್ ಆಗ್ತಿರುತ್ತೆ. ಹಂಗಂದರೆ ಸೋರ್ಸ್ ಎಲ್ಲಿಂದ ಸಿಗುತ್ತೆ ಅಂದರೆ ಪವರ್ ಸ್ಟೇಷನಿಂದ. ಪವರ್ ಸ್ಟೇಷನ್ಗೆ ಎಲ್ಲಿಂದ ಸಿಗುತ್ತೆ ಅಂದರೆ ಜನರೇಟರ್ ಮತ್ತು ಆಲ್ಟರ್ನೇಟರಿಂದ ಸಿಗ್ತಾ ಇರುತ್ತೆ. ಸೊ ಇದು ಕಾಮನ್ ಆಗಿ ಪವರ್ ಸ್ಟೇಷನ್ನಲ್ಲಿ, ಅಂದರೆ ಜನರೇಟಿಂಗ್ ಸ್ಟೇಷನಲ್ಲಿ ಪವರ್ ಸೋರ್ಸ್ನ ಜನ್ರೇಟ್ ಮಾಡ್ತಾರೆ. ಇವಾಗ ಹೈಡ್ರಾಲಿಕ್ ಪವರ್ ಪ್ಲ್ಯಾಂಟ್ ಆಗಿರ್ಬೋದು, ಥರ್ಮಲ್ ಪವರ್ ಪ್ಲ್ಯಾಂಟ್ ಆಗಿರ್ಬೋದು, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಆಗಿರ್ಬೋದು. ಸೊ ಇಂಥದ್ರಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ನ ಜನ್ರೇಟ್ ಮಾಡಿರ್ತಾರೆ. ಆಲ್ಮೋಸ್ಟ್ 11 kV ಜನ್ರೇಟ್ ಮಾಡ್ತಾರೆ, ಓಕೆನಾ. ಸೊ ಈ ಸೋರ್ಸ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಆಲ್ಟರ್ನೇಟಿಂಗ್ ಸೋರ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ, ಹಂಗಂದರೆ ನಿಮ್ಮ ಮನೆಗಳಲ್ಲಿ ಹೋಮ್ ಅಪ್ಲಯನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಗೆ ಫ್ಯಾನ್ ಆಗಿರ್ಬೋದು, TV, ರೆಫ್ರಿಜರೆಂಟ್, ಮತ್ತು ಮಿಕ್ಸಿ, ಎಲೆಕ್ಟ್ರಿಕಲ್ ಸ್ಟವ್ಗಳು, ಮತ್ತು ಈ LED ಬಲ್ಬ್ಗಳು ಉರಿಯುತ್ತಲ್ಲ, ಸೊ ಅದರಲ್ಲೂ ಕೂಡ ಎ ಸಿಯಿಂದ ರನ್ ಆಗುತ್ತೆ. ಸೊ ಇದೆಲ್ಲ ಎ ಸಿ ಅಪ್ಲಯನ್ಸ್ ಅಂತ ಕರಿತೀವಿ. ಸೊ ವೇವ್ ಫಾರ್ಮ್ ಹೆಂಗಿರುತ್ತೆ ಅಂದರೆ ಎ ಸಿ ವೇವ್ ಫಾರ್ಮ್ ಸೈನ್ ವೇವ್ ಆಗಿರುತ್ತೆ, ಅಂದರೆ ಈ ರೀತಿ ಸೈನ್ ವೇವ್ ಆಗಿರುತ್ತೆ. ಡೈರೆಕ್ಷನ್ ಬಂದು ಚೇಂಜ್ ಆಗ್ತಿರುತ್ತೆ. ಡಿ ಸಿ ವೇವ್ ಫಾರ್ಮ್ ಬಂದು ಕಾನ್ಸ್ಟೆಂಟ್ ಫ್ಲೋ ಇರುತ್ತೆ, ಯಾವುದೇ ರೀತಿಯ ವೇರಿಯೇಷನ್ ಇಲ್ಲ, ಸ್ಟ್ರೈಟಾಗಿ ಕಂಟಿನ್ಯೂಸ್ ಫ್ಲೋ ಇರುತ್ತೆ. ಸೊ ಇದು ಕರೆಂಟ್ ಕೂಡ ಅಷ್ಟೇ, ಆ ಎಲೆಕ್ಟ್ರಾನ್ಸ್ ಬಂದು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಅವರು ಕೂಡ ಎ ಸಿ ಮತ್ತು ಡಿ ಸಿ ಕರೆಂಟಿಗಿರುವಂಥ ಬೇಸಿಕ್ ಡಿಫ್ರೆಂಟ್ನ ಬಗ್ಗೆ ತಿಳ್ಕೊತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.